ಕುಲದಲ್ಲಿ ಕೀಳು ಯಾವುದು ಅನ್ನುವಂತಹ ಸಿನಿಮಾ ಇನ್ನೇನು ಮೇ 23ರಂದು ಥಿಯೇಟರ್ಗೆ ಲಗ್ಗೆ ಇಡೋದಕ್ಕೆ ರೆಡಿ ಆಗಿದೆ. ಈಗಾಗಲೇ ಪ್ರಮೋಷನ್ ಕಾರ್ಯಗಳು ಭರ್ಜರಿಯಾಗಿ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ನಮ್ಮೊಟ್ಟಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾದ ನಾಯಕ ನಟ ಮಡೆನೂರು ಮನು ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ತುಂಬಾ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಬಿಂದಾಸ್ ಆಗಿದ್ದೀನಿ. ಸೊ ಈಗಾಗಲೇ ಭರ್ಜರಿಯಾಗಿ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡಿದ್ರಾ? ಸೊ ಹೆಂಗ್ ನಡೀತಾ ಇದೆ ಸರ್ ಪ್ರಮೋಷನ್ಸ್ ಎಲ್ಲ? ನೀವೇ ನೋಡ್ತಾ ಇದ್ರೆ ಸಿಕ್ಕಾಬಟ್ಟೆ ನಡೀತಾ ಇದೆ. ಪ್ರಮೋಷನ್ ಅಲ್ಲಿ ಏನೇನು ವಿವಿಧ ರೀತಿಯಲ್ಲಿ ಏನೇನು ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕು ಅದೆಲ್ಲ ಮಾಡಿದೀವಿ. ಕುಲದಲ್ಲಿ ಕೀಳೆವುದು ಇದೇ ತಿಂಗಳು 23 ಇನ್ನು 13 ದಿನ ಅಷ್ಟೇ ಬಾಕಿ. 2 ವರ್ಷದ ಕಷ್ಟ ಇವತ್ತು ನೀವೆಲ್ಲ ಇಷ್ಟಪಡುವಂತ ಒಂದು ಸಿನಿಮಾ ಕುಲದಲ್ಲಿ ಕೀಳೆವುದು ಬರ್ತದೆ. ಈ ಸಿನಿಮಾದಲ್ಲಿ ಹೀರೋ ಮನು, ಹೀರೋಯಿನ್ ಮೌನ, ಇನ್ನೊಬ್ಬ ಚಿಕ್ಕ ಹೀರೋಯಿನ್ ಇದ್ಲು ಅವಳು ಮೋನ. ಸೊ ಮನಮೂರ್ತಿ ಸರ್ ಎಲ್ಲ ಮಾಮ ಏನ್ ಕೋಇನ್ಸಿಡೆನ್ಸ್ ಅಥವಾ ನೀವೇ ಹುಡ್ಕೊಂಡು ಹೋಗಿರೋದ ಏನ್ ಕತೆ? ಇಲ್ಲ ಮೇಡಮ್, ಸಿಂಹ ರಾಶಿನೇ ಬಂದಿರೋದಿಲ್ಲ. ಸಿಂಹ ರಾಶಿಗಳೆಲ್ಲ ಇರೋದ್ರಿಂದ ಬಟ್ ಆತರ ಏನಿಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿರೋದು. ಭಗವಂತ ಎಲ್ಲರನ್ನು ಜೋಡಣೆ ಮಾಡಿ ಒಂದು ಸಿನಿಮಾ ಮಾಡಿಸಿದ್ದಾರೆ ಅಷ್ಟೇ, ಬೇರೆ. ಕುಲದಲ್ಲಿ ಕೀಳು ಯಾವುದು ಅನ್ನುವಂತ ಹಾಡು ಸೂಪರ್ ಹಿಟ್. ಇದಕ್ಕೆ ಈ ಸಿನಿಮಾ ಕುಲದಲ್ಲಿ ಕೀಳು ಯಾವುದು ಅಂತ ಟೈಟಲ್ ಇಟ್ಟಿದ್ರು. ಸೊ ಏನು ಸರ್ ಟೈಟಲ್ ಸೀಕ್ರೆಟ್ ಏನು ಅಂತ? ಕತೆಗೆ ಮ್ಯಾಚ್ ಆಗಂತದೇ ಕುಲದಲ್ಲಿ ಕೀಳುವುದು. ಅಂತ ಕುಲದಲ್ಲಿ ಕೀಳುವುದು ಅಂದ ತಕ್ಷಣ ಬರೀ ಜಾತಿ ಬೇಸೆ ಅಂತ ತಗೊಂಡೋಗಿಲ್ಲ, ಪಕ್ಕ ಒಂದು ಎಂಟರ್ಟೈನ್ಮೆಂಟ್ ಮಾಡಿ ಒಂದು ಮಾಸ್ ಎಲಿಮೆಂಟ್ ಒಳಗಡೆ ತಂದು ಮೇಲೆ ಒಂದಿಷ್ಟು ಲಾಸ್ಟಿಗೆ ಒಂದು ಮೆಸೇಜ್ ಕೊಡ್ಬೇಕು, ಅದನ್ನ ಮಾಡಿದೀವಿ. ಟೈಟ್ಲ್ ಮಾತ್ರ ಸಿಂಕ್ ಆಗುತ್ತೆ, ಬಟ್ ಅದು ಪ್ರಾಪರ್ ಆಗಿ ಜಾತಿಯಾಗಿ ಬರೀ ಜಾತಿ ಹೇಳ್ಕೊಂಡು ಹೋಗಿಲ್ಲ, ನಗಿಸ್ತಾ ಹೇಳ್ಕೊಂಡು ಹೋಗುತ್ತೆ. ಇಷ್ಟು ದಿನ ಕಾಮಿಡಿ ಮೂಲಕ ಎಲ್ಲರನ್ನು ರಂಜಿಸ್ತಾ ಇದ್ರಿ, ಇವಾಗ ಸ್ವಲ್ಪ ಒಂದು ಹಾರ್ಶ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ಅದು ಆ ಕಾಮಿಡಿ ಕಷ್ಟ ಆಯ್ತಾ, ಇವಾಗ ಹಾರ್ಶ್ ಕ್ಯಾರೆಕ್ಟರ್ ಕಷ್ಟ ಆಯ್ತಾ ನಿಮಗೆ? ಮೇಡಮ್ ಕಲಾವಿದ್ರಿಗೆ ಯಾವ್ದು ಕಷ್ಟ ಅನ್ಸಲ್ಲ, ಬಟ್ ಪ್ರಿಪರೇಷನ್ ಮಾಡ್ಕೊಂಡು ಮಾಡ್ತೀವಲ್ಲ ಅದು ತುಂಬಾ ಇಷ್ಟ ಆಗುತ್ತೆ. ಏನು ಇಲ್ಲದೆ ಮಾಡಕ್ ಹೋದಾಗ ಕಷ್ಟ ಆಗುತ್ತೆ. ಇದಕ್ಕೆ ಅಂತಲೇ ಟೈಮ್ ತಗೊಂಡು 3 ತಿಂಗಳು ಡ್ಯಾನ್ಸ್, 3 ತಿಂಗಳು ಫೈಟ್, 3 ತಿಂಗಳು ಜಿಮ್, 1.5 ವರ್ಷ ಜಿಮ್ ಮಾಡಿ ಇದಕ್ಕೆಲ್ಲ ಪ್ರಿಪರೇಷನ್ ಮಾಡಿದಾಗ ತುಂಬಾ ಖುಷಿಯಿಂದ ಮಾಡ್ತೀವಿ. ಏನು ಗೊತ್ತಿಲ್ಲದೆ ನಿದ್ದೆಗಣ್ಣ ಎಬ್ಬರಿಸ್ಬಿಟ್ಟು ಮಾಡಪ್ಪ ಅಂದ್ರೆ ಎಲ್ಲದೂ ಕಷ್ಟ ಆಗುತ್ತೆ. ಅಯ್ಯೋ ಕಲ್ತಿದ್ರೆ ಆಯ್ತಲ್ಲ ಅಂತ. ಇದಕ್ಕೆಲ್ಲ ಕಲ್ತು ಮಾಡಿರುವಂತ ಸಿನಿಮಾನೇ ಕುಲದಲ್ಲಿ ಕೀಳುವುದು. ಈಗಾಗಲೇ ಹೇಳಿದ್ರಿ ಸಾಕಷ್ಟು ಪ್ರಿಪರೇಷನ್ಸ್ ಮಾಡಿದ್ದೀರಿ. ಯಾವ ತರ ಪ್ರಿಪರೇಷನ್ಸ್ ಇತ್ತು ಸರ್ ನೀವು? ಪ್ರಮೋಷನ್ ಅಂದ್ರೆ ಇಲ್ಲ, ರೆಡಿ ಆಗಿರೋದು ರೆಡಿ ಆಗಿದ್ದು ಅಂದ್ರೆ ಸಿನಿಮಾಗೋಸ್ಕರ ನಮ್ಗೆಲ್ಲ ಡ್ಯಾನ್ಸ್ ಎಲ್ಲ ಬರ್ತಿರಲ್ಲ, ಫೈಟ್ ಕಲ್ತಿರ್ಲಿಲ್ಲ, ಯಾವ್ದು ಕಲ್ತಿರಲಿಲ್ಲ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲ್ತಿದ್ವಿ. 3 ತಿಂಗಳು ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ರು, 3 ತಿಂಗಳು ಫೈಟ್, 3 ತಿಂಗಳು ಜಿಮ್ನಾಸ್ಟಿಕ್ ಕಲಿಸಿದ್ರು. 1.25 ವರ್ಷ 2 ವರ್ಷ ಫುಲ್ ಜಿಮ್ ಅಲ್ಲೇ ಅದ್ರೊಳಗೆ ಇದೀವಿ ಈ ಸಿನಿಮಾಗೋಸ್ಕರ. ಅಷ್ಟು ಸಿನಿಮಾ ಮೇಲೆ ಒಂದು ನಂಬಿಕೆ, ಒಂದು ಕಂಟೆಂಟ್ ಮೇಲೆ ಒಂದು ನಂಬಿಕೆ, ನಮ್ಮ ಸಿನಿಮಾ ಎಲ್ಲೋ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಎಷ್ಟು ಪ್ರಮೋಷನ್ ಮಾಡ್ತಾ ಇದೀನಿ. ಇಲ್ಲ ಕಂಟೆಂಟ್ ಮೇಲೆ ಎಲ್ಲೋ ನಂಬಿಕೆ ಇಲ್ಲ ಅಂದು, ಇಲ್ಲ ಕಾನ್ಫಿಡೆಂಟ್ ಕಡಿಮೆ ಇದ್ದು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಒಂದು ಹೋಪ್ ಸಿನಿಮಾ ಜನ ನೋಡ್ತಾರೆ, ಜನ ಇದನ್ನ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡ್ತಾರೆ ಅನ್ನೋ ನಂಬಿಕೆ ಇವತ್ತು ಇದೆ, ನಾಳೆಗೂ ಇದೆ, ಮುಂದಿನ ತಿಂಗಳು ಇದೇ ಇರುತ್ತೆ. ಈಗಾಗಲೇ ವಾರಕ್ಕೆ 5-6 ಸಿನಿಮಾಗಳಂತೂ ರಿಲೀಸ್ ಆಗೇ ಆಗುತ್ತೆ. ಸೊ ಅಷ್ಟು ಸಿನಿಮಾಗಳಲ್ಲಿ ನಿಮ್ಮ ಕುಲದಲ್ಲಿ ಕೀಳು ಯಾವುದು ಅನ್ನುವಂಥ ಸಿನಿಮಾ ಜನ ಯಾಕೆ ನೋಡ್ಬೇಕು ಮೇಡಮ್? ಒಂದು ಎಂಟರ್ಟೈನ್ಮೆಂಟ್. ಓಕೆ, ರಿಯಾಲಿಟಿ ಶೋಗಳು ನೋಡ್ತೀವಿ, ಎಲ್ಲ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ಅದು ಬಿಟ್ಟು ಬೇರೆ ಏನೋ ಒಂದು ಬೇಕು ಅಂತ ಥಿಯೇಟ್ರಲ್ಲಿ ಸಿಗೋದು. ಥಿಯೇಟ್ರಲ್ಲಿ ನೋಡೋದೇ ಒಂದು ಫೀಲ್ ಬೇರೆ. ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದು ನಗಿಸ್ಬೇಕು, ಅವ್ರು ನಗ್ಬೇಕಪ್ಪ ನಾನು ಅಂತ ಬರೋರು ನಗ್ತಾರೆ. ಏನೋ ಒಂದು ಬೇಕು ಮಾಸು ಅನ್ನೋರಿಗೆ ಮಾಸು ಸಿಗುತ್ತೆ, ಬೇಕಾ ಎಮೋಷನಲ್ ಬೇಕು ಅಂದ್ರೆ ಅದು ಸಿಗುತ್ತೆ. ಒಂದು ಸೆಂಟಿಮೆಂಟು ಎಲ್ಲ ಸಿಗುವಂತದ್ದೇ ಇದೊಂದು ಸಿನಿಮಾ. ಒಂದು ಹಬ್ಬದ ಊಟ ಇದೆ, ಎಲ್ಲರಿಗೂ ಒಂದು ಮಿಸ್ ಆಗಲ್ಲ, ಬೇಕಿತ್ತು ಅಂತ ಅನ್ಸಲ್ಲ. 100% ಹೇಳ್ತೀನಿ, ಸಿನಿಮಾ ಚೆನ್ನಾಗಾಗುತ್ತೆ. ಎಲ್ಲರೂ ನೋಡಿ ತಪ್ಕೊಂಡು ಪ್ರೀತಿ ಮಾಡ್ತಾರೆ ಅಷ್ಟೇ ಹೇಳ್ಬೋದು. ಹೆಂಗಿದೆ ಗೊತ್ತಾ ಅಂತ ನಾನು ಹೇಳಲ್ಲ, ಜನನೇ ಉತ್ತರ ಕೊಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಇವತ್ತು ಟ್ರೈಲರ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಲಾಂಚ್ ಮಾಡಿದ್ರೆ, ಯಾಕಂದ್ರೆ ನಿವೃತ್ತ ಯೋಧರ ಕೈಲಿ ಲಾಂಚ್ ಮಾಡಿದ್ರು. ಸೊ ಎಷ್ಟು ಖುಷಿ ಆಗ್ತಿದೆ, ಅವರು ನಿಮ್ಗೆ ಕರೆದ ತಕ್ಷಣ ಅವ್ರು ಕೂಡ ಬಂದ್ರು, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ನಮಗೆ ನೋಡಿ ಪ್ರತಿಯೊಂದು ಕೂಡ ನಾವೊಂದು ಕ್ಲಾಪ್ ಮಾಡಿದಾಗಿರ್ಲಿ, ಎಲ್ಲ ಆಶ್ರಮದವ್ರು ಖರ್ಚು ಮಾಡಿದ್ವಿ. ಸೆಕೆಂಡ್ ನಾವು ಸಾಂಗ್ ರಿಲೀಸ್ ಮಾಡಿದ್ವು, ಅದಕ್ಕೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅಂತ ಅವ್ರು ಬಂದ್ರು, ಅಜ್ಜಿ ಪಾಪ ಪ್ರೀತಿಯಿಂದ ಬಂದು ಎಲ್ಲ ಮಾಡ್ಕೊಟ್ರು. ಈ 3 ನೋಡಿ ನಮ್ಮ ಸೈನಿಕರು ಮಾಡಿದ್ರು. ಎಲ್ಲರ ಒಂದು ಆಶೀರ್ವಾದ ತುಂಬಾ ಚೆನ್ನಾಗಿ ಸಿಗ್ತಿದೆ. ಅದ್ರ ಜೊತೆ ಕುಲದಲ್ಲಿ ಕೀಳ್ಯಾವುದು ಅಂದಾಗ ಅಣ್ಣವ್ರ ಆಶೀರ್ವಾದ, ದಾಸರ ಪದ, ಅದು ತುಂಬಾ ಫೇಮಸ್ ಅಂತ ಸಾಂಗ್. ಅದನ್ನ ಅಣ್ಣವ್ರ ಆಡಿ ದೊಡ್ಡ ಪಾಪದ ರೆಡ್ಡಿ ಮಾಡಿದ್ದಾರೆ. ಆರ್ಕೆಸ್ಟ್ರಾದಲ್ಲಿ ಕೊನೆಗಾಡದೆ ಕುಲದಲ್ಲಿ ಕೀಳ್ಯಾವುದು. ಆ ಟೈಟ್ಲ್ ಅನ್ನ ನಾವ್ ಇಟ್ಕೊಂಡಿದ್ದು, ಅದನ್ನ ಶಿವಣ್ಣವ್ರಿಗೆ ಇಟ್ಟ ಟೈಟ್ಲ್ ಅನ್ನ ನಾವ್ ಇಸ್ಕೊಂಡಿದ್ದು, ಅದು ತುಂಬಾ ಒಂದು ಒಳ್ಳೆ ಎಲ್ಲೋ ಪ್ಲಸ್ ಕಾಣ್ತಿದೆ. ಎಲ್ಲರ ಆಶೀರ್ವಾದ ಈ ಕುಲದಲ್ಲಿ ಕೀಳ್ಯಾವುದ್ರ ಮೇಲೆ ಇದೆ. ಒಂದು ತುಂಬಾ ಎಲ್ಲೋದ್ರು ಜನ ಕೇಳ್ತಾರೆ ಯಾವಾಗ ರಿಲೀಸ್ ಅಂತ. ರಿಲೀಸ್ ಡೇಟ್ ಹತ್ರ ಬಂತು, ಇದೇ ತಿಂಗಳು 23ನೇ ತಾರೀಕು ಮಿಸ್ ಮಾಡ್ದಂಗೆ ಬಡಿಸಿ. ಕೊನೆಯದಾಗಿ ಜನಗಳಿಗೆ ಏನ್ ಹೇಳ್ತೀರಾ ಸರ್? ಇಷ್ಟು ದಿವಸ ಕಾಮಿಡಿ ಕಿಲಾಡಿಯಲ್ಲಿ ನೋಡಿ ಒಂದು ಚಿಕ್ಕ ಸ್ಕ್ರೀನ್ ಅಲ್ಲಿ ನಾನು ನಿಮ್ಮನ್ನ ನಗಿಸುವಂತ ಪ್ರಯತ್ನ ಮಾಡಿದೀನಿ. ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ. ಅದೇ ಮನು ಇವತ್ತು ಬೆಳ್ಳಿ ಪರದೆ ಮೇಲೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದೀವಿ. ಕುಲದಲ್ಲಿ ಕೀಳೆಯವರು ಅದನ್ನೆಲ್ಲ ನೋಡಿ ಇಷ್ಟು ದಿವಸ ಏನ್ ಆಶೀರ್ವಾದ ಮಾಡಿದ್ರಿ ಅದಕ್ಕಿಂತ ಎದ್ವಾ ತದ್ವಾ ಬಂಡಿ ಆಶೀರ್ವಾದ ನಿಮ್ಗೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಇಷ್ಟು ಮನವಿ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಾವು ಆಶಿಸ್ತೀವಿ. ಇದಿಷ್ಟು ಚಿತ್ರದ ನಾಯಕ ನಟ ಮಡೆನೂರು ಮನು ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ ಅಶೋಕ್, ನ್ಯೂಸ್ ಬೆಂಗಳೂರು.